ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಶ್ರಯ ಯೋಜನೆ ಬಡವರ ಪಾಲಿಗೆ ಮರೀಚಿಕೆಯಾಗಿದೆ. ಬಡವರಿಗೆ ಮನೆ ಹಂಚಲು ಸಿಎಂ ಸಿದ್ದರಾಮಯ್ಯ ಶಿವಮೊಗ್ಗಕ್ಕೆ ಬರಲಿ, ಸಚಿವ ಜಮೀರ್ ಅಹಮದ್ ಕೈಲಿ ಇವೆಲ್ಲ ಆಗಲ್ಲ, ಮಧು ಬಂಗಾರಪ್ಪರಿಗೆ ಸರ್ಕಾರಕ್ಕೆ ಮನವೊಲಿಸಲು ಆಗಲ್ಲ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕುಟುಕಿದ್ದಾರೆ. ಜಮೀರ್ ಅಹಮದ್ ಬರಿಗ ಇಲ್ಲಿ ಬಂದು ವಾಪಸ್ ಹೋಗಿದ್ದಾರೆ. ಯಾವುದೇ ಹಣ ಬಿಡುಗಡೆ ಮಾಡದೆ, ಯಾವುದೇ ಹೊಸ ಮನೆಗಳನ್ನ ನೀಡದೆ ಸುಳ್ಳು ಆಶ್ವಾಸನೆ ನೀಡಿ ಹೋಗಿದ್ದಾರೆ. ನಾವು ಕಟ್ಟಿಸಿದ್ದ ಮನೆಗಳನ್ನ ಇವರು ಕೊಟ್ಟು ಹೋಗಿದ್ದಾರೆ. ಮೂಲಭೂತ ಸೌಕರ್ಯದೊಂದಿಗೆ ಮನೆ ನೀಡುತ್ತೇವೆ ಎಂದು ಹೇಳಿ ಸುಳ್ಳು ಹೇಳಿ ಹೋಗಿದ್ದಾರೆ ಎಂದು ಈಶ್ವರಪ್ಪ ಕುಟುಕಿದ್ರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಶ್ರಯ ಯೋಜನೆ ಬಡವರ ಪಾಲಿಗೆ ಮರೀಚಿಕೆಯಾಗಿದೆ. ರಾಜ್ಯ ಸರ್ಕಾರ ಬಡವರಿಗೆ ಮನೆ ಕಟ್ಕೊಡ್ಬೇಕು ಅನ್ನೋಂಥ ಘೋಷಣೆಗಳು ಮಾಡಿ ಲಕ್ಷ ಲಕ್ಷ ಮನೆಗಳು ಕಟ್ತೇವೆ, ಉಚಿತವಾಗಿ ಕೊಡ್ತೇವೆ, ಅವ್ರಿಗೆ ಸಬ್ಸಿಡಿ ಜಾಸ್ತಿ ಕೊಡ್ತೇವೆ, ಈ ರೀತಿ ಬರೀ ಘೋಷಣೆಗಳು ಮಾತ್ರ ಮಾಡ್ತಾ ಇದೆ. ನಾನು ಮೊನ್ನೆ ಶಿವಮೊಗ್ಗ ನಗರಕ್ಕೆ ಮಾನ್ಯ ಜಮೀರ್ ಅಹಮದ್ ಅವರು ಬಂದಿದ್ದರು. ಬಂದು ಏನು ಬಡವರಿಗೆ ಕೊಟ್ಟರು ಅಂತ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾರೆ. ಒಟ್ಟು 652 ಮನೆ ರೆಡಿ ಆಗಾಗಲೇ 6 ತಿಂಗಳಾಯ್ತು. ಇವತ್ತು ಕೊಡ್ತೀವಿ ಅಂತಂದರು. ಕೊನೆಗೆ ಮೂಲಭೂತ ಸೌಕರ್ಯಗಳಿಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಅದಾದ ನಂತರ ಕೊಡ್ತೀವಿ ಅಂದರು. ಅದಕ್ಕೆ ಬೇಕಾದಂಥ 12 ಕೋಟಿ ರೂಪಾಯಿನ ನಾನು ತಕ್ಷಣ ಬಿಡುಗಡೆ ಮಾಡಿಸ್ತೀನಿ ಅಂತ ಮಾನ್ಯ ಮಧು ಬಂಗಾರಪ್ಪನವರು ಕೂಡ ಹೇಳಿದರು. ಮಾನ್ಯ ಜಮೀರ್ ಅಹಮದ್ ಅವರು ಬಂದವರು ಬರಿಗೈಯಲ್ಲಿ ಬಂದರು, ₹1 ಕೂಡ ಬಿಡುಗಡೆ ಮಾಡಲಿಲ್ಲ. ಇದ್ದಂಥ ಮನೆಗಳನ್ನು ಶಾಸಕರೇ ಕೊಡ್ತೀವಿ ಅಂತ ಬಂದಿದ್ರು ಮುಂದೆ, ಅವ್ರಿಗೂ ತಪ್ಪಿಸಿ ನಾವು ಕೊಟ್ವಿ ಅಂತ ಒಂದು ಕ್ರೆಡಿಟ್ ತಗೊಂಡು ಹೋಗದಂಥ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇದೇ ಪರಿಸ್ಥಿತಿ ಇದ್ದಿದ್ರೆ 3 ತಿಂಗಳು ಕೆಳಗಡೆನೆ ಆ ಬಡವರಿಗೆ ಮನೆ ಸಿಗೋದು. ಯಾಕೆ ನಿಲ್ಲಿಸಿದ್ರಿ ಅವ್ರಿಗೆ ಮನೆ ಕೊಡೋದನ್ನ? ಓಲಿ ಪರ್ಮನೆಂಟ್ ಪವರ್ ಕೊಟ್ರ 12 ಕೋಟಿ ರೂಪಾಯಿ ಕೊಡಬೇಕು ಅನ್ನೋದನ್ನ ಕಾರ್ಪೊರೇಷನ್ ಇಂದ ಆಶ್ರಯ ಸಮಿತಿಯಿಂದ ರೆಸಲ್ಯೂಷನ್ ಆಗಿ ಹೋಗಿ ಬಹಳ ತಿಂಗಳುಗಟ್ಟಲೆ ಆಯ್ತು. ಈಗಲೂ ಮೊನ್ನೆ ಬಂದವರು ಕೂಡ ನಾನು ಹೋಗ್ತಿದ್ದಂಗೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು 12 ಕೋಟಿ ಬಿಡುಗಡೆ ಮಾಡ್ತೀನಿ ಅನ್ನಂತ ಮತ್ತೊಂದು ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಈಗ ಪವರ್ಗೆ ಸೂಪರ್ವೈಸರಿ ಚಾರ್ಜ್ ಏನಿದೆ 1,10,00,000 ರೂಪಾಯಿ ಇದು ಕಾರ್ಪೊರೇಷನ್ ಇಂದ ಕಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಇದರಲ್ಲಿ ₹1 ಇಲ್ಲ. ಆ ದುಡ್ಡಿನಲ್ಲಿ ಟೆಂಪ್ರವರಿ ಪವರ್ ತಗೊಂಡಿದ್ದಾರೆ. ಟೆಂಪ್ರವರಿ ಪವರ್ ತಗೊಂಡು ಈ ಒಂದು 652 ಮನೆ ಕೊಟ್ಟಿದ್ದಾರೆ. ಮುಂಚೆ 620 ಮನೆ, ಈಗ 652 ಮನೆ, 1272 ಮನೆ ಮಾತ್ರ 3000 ಮನೆಗಳಲ್ಲಿ ಆಗಿರೋದು. ಇವರೇನು ಹೇಳಿದ್ರು ಮೂಲಭೂತ ಸೌಕರ್ಯಗಳು ಕೊಡ್ತೀನಿ ಅಂತ, ಮೂಲಭೂತ ಸೌಕರ್ಯಗಳು ಇಲ್ಲದೇನೆ ಕೊಟ್ಟಿರೋದು 652 ಮನೆ. ಇನ್ನು ಬಾಕಿ 1728 ಮನೆ ಯಾವಾಗ ಕೊಡ್ತೀರಿ ಅನ್ನೋದಕ್ಕೆ ಉತ್ತರ ಇಲ್ಲ. ಕಾಂಟ್ರಾಕ್ಟರು ಅಳ್ತಾ ಇದ್ದಾನೆ, ಅವನಿಗೆ 24 ಕೋಟಿ ರೂಪಾಯಿ ಈಗ ಮಾಡಿರೋ ಕೆಲಸಕ್ಕೆ ಬಾಕಿ ಇದೆ. ಮಾಡಿರೋ ಕೆಲಸಕ್ಕೆ ಬಾಕಿ 24 ಕೋಟಿ ರೂಪಾಯಿ. ಇನ್ನೆಂಗೆ ಮಾಡ್ತಾನೆ ಅವನು? ನಾನು ಶಾಸಕನಾದಂಥ ಸಂದರ್ಭದಲ್ಲಿ, ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ರು ಮಾಡ್ದಂಗೆ ನಾವು ಪೇಮೆಂಟ್ ಮಾಡ್ತಾ ಬಂದ್ವಿ. ಯಾಕೆ? ರಾಜ್ಯ ಸರ್ಕಾರದ ದುಡ್ಡಿದೆ, ಅದರಲ್ಲಿ ಕೇಂದ್ರ ಸರ್ಕಾರದ ದುಡ್ಡಿದೆ, ಬೆನಿಫಿಷರೀಸು ಯಾರು ವಸತಿ ಬಡವರಿದ್ದಾರೆ ಅವ್ರ ದುಡ್ಡಿದೆ. 80,000 ರೂಪಾಯಿ ಜನರಲ್ ಆಗಿ, 50,000 ರೂಪಾಯಿ SC ಎಷ್ಟಿದು ಇತ್ತು, ಜೊತೆ ಬ್ಯಾಂಕ್ ಲೋನ್ ಇತ್ತು. ಇಷ್ಟು ದುಡ್ಡನ್ನು ಕಟ್ಕೊತ ಬಂದಿದ್ವಿ. ಈ ಕೇಂದ್ರ ಸರ್ಕಾರದ ದುಡ್ಡು ಪೂರ್ಣ ಬಳಸ್ಕೊಂಡಿದ್ದಾರೆ. ಆ ಬಡವರು ದುಡ್ಡೇನು 80,000 ರೂಪಾಯಿ ಅಥವಾ 50,000 ರೂಪಾಯಿ ಕೊಡ್ಬೇಕು, ಅದು ಬಳಸ್ಕೊಂಡಾಗಿದೆ.
ರಾಜ್ಯ ಸರ್ಕಾರದ ಹಣ 24 ಕೋಟಿ ರೂಪಾಯಿ ಬಾಕಿ ಇದೆ, ಇವತ್ತು ಬಾಕಿ ಇದೆ. ಇನ್ನೇನು ಕೆಲಸ ಮಾಡ್ತಾನೆ ಕಾಂಟ್ರಾಕ್ಟ್ರು? ಉಳಿದಂಥ ಮನೆ ಯಾವತ್ತು ಕೊಡ್ತೀರಿ? ಇದು ನಾನು ಹೇಳ್ತಾ ಇರೋದು ಗೋವಿಂದಾಪುರದ್ದು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಗೋವಿಂದಾಪುರದ್ದು ಇದ್ರ ಪರಿಸ್ಥಿತಿ. ಈ 12 ಕೋಟಿ ರೂಪಾಯಿ ಇವರು ಬಿಡುಗಡೆ ಮಾಡಿದ ಮೇಲೆ ಪರ್ಮನೆಂಟ್ ಪವರ್ ಬರುತ್ತೆ. ಅಲ್ಲಿ ತನಕ ಟೆಂಪ್ರವರಿ ಪವರ್ ಇರೋದ್ರಿಂದ 1ಕ್ಕೆ 4 ಪಟ್ಟು ಕಾರ್ಪೊರೇಷನ್ಗೆ ಇದರ ದುಡ್ಡು ಜಾಸ್ತಿ ಬೀಳುತ್ತೆ. ಚಾರ್ಜ್ ಪವರ್ದು ಟೆಂಪ್ರವರಿ ಕಾಸ್ಟು ಕಡಿಮೆ, ಐ ಮೀನ್ ಪರ್ಮನೆಂಟ್ ಏನಿದೆ ಅದು ಕಡಿಮೆ ಆಗುತ್ತೆ ಚಾರ್ಜು, ಟೆಂಪ್ರವರಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಇದನ್ನು ತಕ್ಷಣ ರಾಜ್ಯ ಸರ್ಕಾರ 12 ಕೋಟಿ ರೂಪಾಯಿ ಮೊದಲನೇ ಬಿಡುಗಡೆ ಮಾಡಿ ಉಳಿದಂಥ ಮನೆಗಳು ಅದನ್ನು ಪೂರ್ಣ ಮಾಡೋದಕ್ಕೋಸ್ಕರ 24 ಕೋಟಿ ರೂಪಾಯಿ ಏನು ಬಾಕಿ ಇದೆ ಕಾಂಟ್ರಾಕ್ಟರ್ಗೆ ಅದನ್ನು ಕೊಟ್ಟು ಮುಂದುವರಿಬೇಕು. ಇವರು ಆಶ್ರಯ ಬಗ್ಗೆ ಬಡವರ ಬಗ್ಗೆ ಆಸಕ್ತಿ ಇದ್ದರೆ, ವಸತಿ ಸಚಿವರು ಬಂದರು, ಅವರು MLA ಅವ್ರು ಹೋಗ್ಬಿಟ್ರು, ಚನ್ನಿ ಸಾಬ್ ಅಂತ, ಅವರು ನಕ್ಕರು. ಇವರು ಭಾಳ ಒಳ್ಳೆ ಕೆಲಸ. ಈಗ 652 ಮನೆ ರೆಡಿ ಇದೆಯಲ್ಲ, ಅದು ಕೊಟ್ಟರೆ ಸಾಕಾಗೋಗಿತ್ತು ಪಾಪ ನಮ್ಮ MLA ಗೆ. ಇದು ಪರಿಸ್ಥಿತಿ. ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು. ಬಹಳ ಶ್ರಮ ಹಾಕಿ ಲ್ಯಾಂಡ್ ತಗೊಂಡು, ಬಹಳ ಶ್ರಮ ಹಾಕಿ ಆ 3000 ಮನೆಗಳು ಸ್ಯಾಂಕ್ಷನ್ ಮಾಡಿಸಿ, ಬಹಳ ಶ್ರಮ ಹಾಕಿ ಪಟ್ಟಿ ಮಾಡಿ ಆ ಬಡವರ ದುಡ್ಡನ್ನು ಕಟ್ಟಿಸ್ಕೊಂಡು ಕಟ್ಟಿದ್ದಾರೆ ಸಂದರ್ಭದಲ್ಲಿ ಅದೇ ಇದಕ್ಕೆ ನೀರು ಬೇಕು ಅಂತ ಹೇಳ್ಕೊಂಡು ನಾನು ಸಚಿವನಾಗಿದ್ದ ಸಂದರ್ಭದಲ್ಲಿ ರೂರಲ್ ವಾಟರ್ ಸಪ್ಲೈಸ್ ಇಂದ ಇದಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಕೆಲಸ ನಡೀತಾ ಇದೆ. 5 ಕಿಲೋಮೀಟರ್ ಆಗಿದೆ. ಇನ್ನೆಷ್ಟಾದ್ರೂ ಹಣ ಬಿಡುಗಡೆ ಮಾಡಿರೋ ಗೊತ್ತಿಲ್ಲ ಪೂರ್ಣ ಮಾಡೋದಕ್ಕೆ. ಜೊತೆ ಅಲ್ಲಿ ಕಾಂಕ್ರೀಟ್ ರೋಡ್ ನಾನೇ ಮಾಡಿಸಿದೆ ರೂರಲ್ ಡೆವಲಪ್ಮೆಂಟ್ ಇಂದ. ಈ ಸರ್ಕಾರ ಬಂದ ಮೇಲೆ 1 ರೂಪಾಯಿ ಅದಕ್ಕೆ ಬಿಡುಗಡೆ ಆಗಿಲ್ಲ. ತುಂಬಾ ನೊಂದು ಹೇಳ್ತಾ ಇದ್ದೀನಿ ಮಾತನ್ನ. ನಾನು ಬೆಂಗಳೂರಿನಲ್ಲಿ 3 ಸಾರಿ ಭೇಟಿ ಮಾಡಿದ್ದೆ ಜಮೀರ್ ಅಹಮದ್ ಅವ್ರನ್ನ. ಇಲ್ಲ ನಾ ಬರ್ತೀನಿ ಶಿವಮೊಗ್ಗ ಬರಕ್ಕೆ ಅವ್ರ ಮುಖ ಇರಲಿಲ್ಲ. ಈಗ ಬಂದವರು ಈ 652 ಮನೆ ಕೊಟ್ಟಿದ್ದೆ ನಮ್ಮ MLA ಸಮಾಧಾನ ಆಗುತ್ತೆ. ಒಳ್ಳೆ ಕೆಲಸ ಮಾಡ್ತಿದ್ದೆ. ಅವಾಗ ಆ 80,000 ರೂಪಾಯಿ ಕಟ್ಟಿರೋ ಬಡವರು, 50,000 ಕಟ್ಟಿರೋಂಥ SC STಗಳು ಅವ್ರ ಮನೆ ಯಾವತ್ತು ಕೊಡ್ತೀರಿ? ಸುಮ್ಮನೆ ಬಂದು ಒಂದು ಇರೋ ಮನೆಗಳಿಗೆ ಹಕ್ಕಪತ್ರ ಕೊಟ್ಟೋಗೋದಕ್ಕೋಸ್ಕರ ಜಮೀರ್ ಅಹಮದ್ ಬೇಕಾ? ಯಾವ್ದೋ ಗುಮಾಸ್ತ ಕೊಟ್ಟಿದ್ರೆ ಕೆಲಸ ಮಾಡೋನು. ಜಮೀರ್ ಅಹಮದ್ ಬಂದು ಕೊಡೋಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಬರ್ತಾರೆ, 12 ಕೋಟಿ ರೂಪಾಯಿ ಹಣ ಮಾಡ್ತಾರೆ, ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಬಿಡ್ತಾರೆ. ಯಾಕೆ ಈ ರೀತಿ ಕೆಟ್ಟ ಬಗ್ಗೆ ಮಾಡಬೇಕು? ನಾನು ರಾಜ್ಯದ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ. ಈ ಜಮೀರ್ ಅಹಮದ್ ಅವ್ರ ಕೈಲಿ ಆಗಲ್ಲ. ಮಧು ಬಂಗಾರಪ್ಪನವ್ರ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಮಾತಿಗೆ ಬೆಲೆ ಇಲ್ಲ. ದಯವಿಟ್ಟು ಉಳಿದಂತ 24 ಕೋಟಿ ರೂಪಾಯಿ ಸದ್ಯಕ್ಕೆ ಏನು ಬಾಕಿ ಇದೆ ಅದನ್ನ ಕಾಂಟ್ರಾಕ್ಟರ್ ಕೊಡಿ. 12 ಕೋಟಿ ರೂಪಾಯಿ ಪವರ್ ಏನು ಕೊಡಬೇಕು ಅದನ್ನ ಕೊಡಿ. ಅರ್ಬನ್ ವಾಟರ್ ಸಪ್ಲೈಸ್ನ ಉಳಿದಂತ ಅಮೌಂಟ್ ಬಿಡುಗಡೆ ಮಾಡಿ. ಅವಾಗ ಕುಡಿಯೋ ನೀರು ಪವರ್ ಆಗುತ್ತೆ. ಆ ಉಳಿದಂತ ಮುಂದಿನ ಮನೆಗಳು ಆಗುತ್ತೆ. ಉಳಿದಂತ ಆ ಮನೆಗಳೇನಿದೆ ಆ ಪೂರ್ಣ ಮಾಡೋ ದಿಕ್ಕಿನಲ್ಲಿದೆ ರಾಜ್ಯ ಸರ್ಕಾರ ಗಮನ ಕೊಡಬೇಕು ಅಂತ ಒತ್ತಾಯನ ಮಾಡ್ತೀನಿ. ಇನ್ನು ಗೋಪಿ ಶೆಟ್ಟಿ